ಆಸಿಡ್ನ ಆಕ್ರಮಣ ನಡೆದಂಥದ್ದು. ಎಂದೂ ಸಹ ನನಗೆ ತೊಂದರೆ ಆಯಿತು, ನನಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನಾನು ನೋವು ಪಡಲೇ ಇಲ್ಲ. ಅವರು ಧೈರ್ಯವಾಗಿ ಎದುರಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಎಲ್ಲಿ ಅವರು ಮನೆಗೆ ಬಂದ ಮೇಲೆ ಆ ಕನ್ನಡಿನಲ್ಲಿ ಅವ್ರ ಮುಖ ನೋಡಿದ್ರೆ ಅವರ ಮಾನಸಿಕವಾಗಿ ಏನು ಕಷ್ಟ ಅನುಭವಿಸ್ಬೋದು ಅಂತಕ್ಕಂಥ ಇವರೆಲ್ಲ ಅವ್ರ ಮುಖ ನೋಡಬಾರ್ದು ಅಂತಕ್ಕಂಥದ್ದಕ್ಕೇನು ಆ ಮಿರರ್ ಮೇಲೆ ಪೇಪರ್ಗಳು ನಡೆಸಿದ್ರು, ಅದನ್ನೆಲ್ಲ ತೆಗೆಸಿದ್ರು. ಅವರೇ ಕೊನೆ ಹಂತದಲ್ಲಿ ಇನ್ನೊಂದು ರೀತಿ ನೋವು ಅನುಭವಿಸಿದ್ದಾರೆ. ಅದಕ್ಕೆ ರಾಜಕೀಯ ಇದೆ ಆಗುತ್ತೆ. ನನಗೆ ನೋವಿನಿಂದ ಹೇಳ್ತೀನಿ, ಇನ್ನೂ ಬಹುಶಃ 5-6 ವರ್ಷ ನಮ್ಮ ಜೊತೆಲಿರೋರು ಈ ರಾಜಕೀಯದ ಕುತಂತ್ರದಲ್ಲೇ ನಡೆದಿರ್ತಕ್ಕಂಥ ಒಂದು ತಾಯಿಗೆ ನೋವಿದೆಯಲ್ಲ, ಹಿಂದೆ ಇದ್ದರೆ ಇಷ್ಟು ಬೇಗ ಅವ್ರು ನಮ್ಮನ್ನು ಅಗಲಿ ಹೋಗ್ತಿರ್ಲಿಲ್ಲ. ನಾನು ಯಾರು ಅನ್ಯತಾ ಭಾವಿಸಬೇಡಿ. ಈ ಕುಟುಂಬ ಲಕ್ಷಾಂತರ ಜನಕ್ಕೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥ ಕುಟುಂಬ ದೇವೇಗೌಡರ ರಾಜಕಾರಣದಲ್ಲಿ ಸುಮಾರು 62ನೇ ಇಸ್ವಿಯಿಂದ ಅವ್ರು ನಡ್ಕೊಂಬಂದಂಥ ರೀತಿ ಇದೆಯಲ್ಲ, ಕೆಲವು ಲಕ್ಷಾಂತರ ಕುಟುಂಬಗಳಿಗೆ ನೆರಳಾಗಿ ಬದುಕಿದ್ದಾರೆ. ಇವತ್ತು ಅವರ ಮಕ್ಕಳಾಗಿ ನಾವು ಸಹ ನಮಗೇನು ಅವ್ರು ಹೇಳ್ಕೊಟ್ಟಿದ್ದಾರೆ, ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ಯಾರೇ ಕಷ್ಟ ಅಂತ ಬಂದರು ಇವತ್ತು ಏನಾದರೂ ನಮ್ಮ ಕೈಲಿ ಇರಲಿ ಇಲ್ಲದೆ ಹೋಗಲಿ, ಇವತ್ತು ಆ ನೆರವು ಕೊಡ್ತಕ್ಕಂಥ ಒಂದು ಹೃದಯದಲ್ಲಿ ಆ ಭಾವನೆ ಇಟ್ಕೊಂಡು ಬಂದಿದ್ರೆ ಅವರು ನಮಗೆ ಕಲಿಸಿರ್ತಕ್ಕಂಥ ಒಂದು ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಕಲಿಸಿದ್ದಾರೆ. ನಾನು ನಮ್ಮ ತಾಯಿಯವರ ಕೊನೆಯ ಪ್ರಯಾಣ ಏನಾಯ್ತು, ಈ ಭೂಮಿ ಬಿಟ್ಟು ಹೋಗ್ಬೇಕಾದ್ರೆ ಈ ಸಿರಿವಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪಾತ್ರ ಇದೆ. ಆ ಸಿರಿವಂತ ಸಿನಿಮಾಕ್ಕೆ ನಾನು ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿ ಬಂದವನು. ನನ್ನ ಶಿಕ್ಷಣ ಮುಗಿದ ಮೇಲೆ ಯಾವೊಂದು ಜೀವನದಲ್ಲಿ ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥ ನನ್ನ ಚಿತ್ರದ ಸಾರಾಂಶ ಇದೆ. ಯಾರಾದ್ರೂ ಬಂದಾಗ ಸಹಾಯ ಮಾಡಬೇಕು, ನಮ್ಮ ಹತ್ರ ಹಿಂಗಡಿ ಹಿಂದೆ ಹೋಗ್ಲಿ ಅಂತ. ಜನ್ಮ ಕೊಟ್ಟಂತ ಮಕ್ಕಳೇ ಆ ಒಂದು ಗೌರವ ಬದುಕ್ತಾ ಇದ್ದಂಥ ಒಂದು ಆ ತಂದೆಯ ಪಾತ್ರ ಇದೆ. ಅವರ ಬದುಕಿಗೆ ಸಾಲ ಮಾಡು ಅಂತೇಳಿ ಸಾಲ ಮಾಡಿಸಿ ಆ ಹೃದಯಾಘಾತದಲ್ಲಿ ತೀರ್ಕೊಂಡು ಹೋದಾಗ ಇದೇನೋ ಬರ್ತಾರಲ್ಲ, ಮಂಜುನಾಥ್ ಅವರು ಸ್ವರ್ಗದ ಬಾಗಲ ಕಥೆ ಹೇಳ್ತಾ ಇದ್ರು. ಅಲ್ಲಿ ಆ ಇಬ್ಬರು ಯಮದೂತರು ಬರ್ತಾರಲ್ಲ ಕರ್ಕೊಂಡು ಹೋಗೋದಕ್ಕೆ ಆ ಪಾತ್ರಧಾರಿ, ಇಲ್ಲ ನನ್ನನ್ನ ಈ ತರ ಏನು ಸತ್ತಿದ್ದೇನೆ, ನಾನು ಸತ್ತ ಮೇಲೆ ಜನ ಯಾವ ರೀತಿ ನನ್ನನ್ನು ಕಳಿಸ್ಬೋದು, ನನ್ನ ಬಗ್ಗೆ ಪ್ರೀತಿ ತೋರಿಸ್ಬೋದು ನೋಡಬೇಕಲ್ಲ ಅಂತೇಳಿ ಯಮದೂತರಿಗೆ ಹೇಳಿ ಆ ಜನಗಳ ಭಾವನೆಯನ್ನ ನೋಡಬೇಕು ಅಂತಕ್ಕಂಥ ಆ ಸನ್ನಿವೇಶ ಇದೆಯಲ್ಲ, ನನಗೆ ನಮ್ಮ ತಾಯಿಯ ಅಗಲಿಕೆ ಏನಿದೆ, ಅವರ ಮರಣ ವಾರ್ತೆಯನ್ನು ಕೇಳದಂಥ ಕ್ಷಣದಿಂದ ನಮ್ಮ 14 ಮನೆಯಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಅವರು ಇದ್ರು, ಅವರ ಜೀವನ ಕಳೆದಿದ್ದಾರೆ. ಅವತ್ತು ರಾತ್ರಿ 8 ಗಂಟೆಯಿಂದ ಪ್ರಾರಂಭ ಆಗಿ ಮಾರನೇ ದಿನ 12 ಗಂಟೆವರೆಗೆ ಬಂದಂಥ ಜನ. ಅದ್ರ ಜೊತೆಗೆ ಅಲ್ಲಿಂದ ಹೊರಟ ನಂತರ ಅವರು ಅವರ ಜನ್ಮಸ್ಥಳಕ್ಕೆ ಆ ಭೂಮಿ ಹೋಗ್ತಕ್ಕಂಥದ್ದಕ್ಕೆ ಹೋದಂಥ 17 ಗಂಟೆಯ ಪ್ರಯಾಣ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ನಾವು ಏನು ರಾಜಕೀಯದಲ್ಲಿ ಸ್ಥಾನಮಾನಗಳು ಪಡೀಲಿ, ಎಷ್ಟು ಆಸ್ತಿ ಸಂಪಾದನೆ ಮಾಡಲಿ, ಯಾವುದೂ ನಮ್ಮ ಜೊತೆ ಬರೋದಿಲ್ಲ, ಉಳಿಯೋದು ಒಂದೇ ಅಂತಕ್ಕಂಥದ್ದು. ಆ ತಾಯಿ ನನಗೊಬ್ಬನಿಗೆ ತಾಯಿ ಅಲ್ಲ, ಇಡೀ ಸಮಾಜದಲ್ಲಿ ಹಲವಾರು ಬಡ ಕುಟುಂಬಗಳಿಗೆ ತಾಯಿಯಾಗಿದ್ದಂಥವ್ರು. ಅವರು ಹೋಗ್ತಕ್ಕಂಥ ಅವರ ಸುದೀರ್ಘ ಜೀವನ ಇದೆಯಲ್ಲ, ಎಂದೂ ಸಹ ನಾನು ಆ ರೀತಿ ಬದುಕಬೇಕು, ಒಡವೆ ತಗೋಬೇಕು, ಅದು ಬೇಕು ಇದು ಬೇಕು ಅಂತ ಎಂದೂ ಆಸೆ ಪಟ್ಟವರು ಅಲ್ಲ. ಹೋಗಬೇಕಾದ್ರೆ ಅವ್ರ ಹತ್ರ ಏನೂ ಇರಲೂ ಇಲ್ಲ. ಆದ್ರೆ ಹೋಗಬೇಕಾದ್ರೆ ಈ ನಾಡಿನ ಜನತೆ ನೀವು ಕೊಟ್ಟಂತ ಪ್ರೀತಿ ಇದೆಯಲ್ಲ, ನಾವು ಹೋಗಬೇಕಾದ್ರೆ ಅದೇ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ನಾನು ತಿಳ್ಕೊಂಡಿದ್ದೀನಿ ಅವರಿಂದ. ಇವತ್ತು ಇಷ್ಟು ತಡವಾದರೂ ತಾವೆಲ್ಲ ಬಂದು ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಅಂತ ಬಂದಿದ್ದೀರಿ. ಇವತ್ತು ಒಂದು ಮಾತು ಹೇಳ್ತೀನಿ, ನಮ್ಮ ಅಕ್ಕ ಅವ್ರು ನಿಮ್ಮ ಹೆಸರು ಗೊತ್ತಾಗಲ್ಲ,
ನಳಿನಿ ವೆಂಕಟಪ್ಪ ಅವ್ರು ಹೇಳಿದ್ರು, ಅವರ ಹೆಸರಿನಲ್ಲಿ ಕೆಲವು ಶಾಶ್ವತವಾದಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು. ಅವರು ಬರೀ ಸಾಮಾನ್ಯ ಮಹಿಳೆ, ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಮಹಿಳೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ನನ್ನಲ್ಲಿ ನಮ್ಮ ತಂದೆಯವರೇ ಹೇಳ್ತಾರೆ, ಇಲ್ಲಪ್ಪ ಅವ್ರಿಗೆಲ್ಲೋ ಅಪ್ಪಿತಪ್ಪಿ ಹುಟ್ಟುಬಿಟ್ಟಿದ್ರು, ಯಾವುದೋ ಜನ್ಮದಲ್ಲಿ ಅವರು ಏನು ದೇವರಾಗಿದ್ದಾರೋ ಗೊತ್ತಿಲ್ಲ, ಆ ದೇವರ ಶಕ್ತಿ, ದೈವ ಶಕ್ತಿ ಅವರಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ತಂದೆಯವರು ಈಗಲೂ ನೆನೆಸ್ಕೊಳ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇನೆ. ಬಹುಶಃ ನಾನು ನೋಡಿದಂಥ ರೀತಿಯಲ್ಲಿ ಅವರೇನು ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಾಯಂಕಾಲ ನಮ್ಮ ತಂದೆಯವರು ಅವ್ರ ಫೋಟೋ, ಅವರ ಕೂತ್ಕೊಳ್ತಕ್ಕಂಥ, ಯಾಕೆಂದ್ರೆ ಅವ್ರು ನಡೆಯಕ್ಕಾಗಲ್ಲ, ಕೂತ್ಕೊಳ್ತಕ್ಕಂಥ ಚೇರ್ ಪಕ್ಕದಲ್ಲೇ ಒಂದು ತುಳಸಿ ಪೂಜೆ ಮಾಡ್ತಾ ಇರತಕ್ಕಂಥ ಫೋಟೋ ನಮ್ಮ ತಾಯಿ. ಇನ್ನೊಂದು ಅವರ ನಗುಮುಖದ ಸೆಂಟರ್ ಇರ್ತಕ್ಕಂಥ ಫೋಟೋ, ಎರಡನ್ನೂ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಒಂದು ಹೂ ಮುಡಿಸಿ ಅವರು ಪೂಜೆ ಮಾಡ್ತಾರೆ. ಇದು ನಾನು ದಿನ ನೋಡ್ತಾ ಇದ್ದೇನೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತಿನ ಸಮಾಜ ಬಹಳ ದಾರಿ ತಪ್ಪು ಹೋಗ್ತಾ ಇದ್ದೇವೆ. ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ಎಲ್ಲ ರೀತಿಯ ಶ್ರೀಮಂತಿಗೆ ಇದೆ, ಆದರೆ ನೆಮ್ಮದಿ ಅಂತಕ್ಕಂಥದ್ದು ಇವತ್ತು ಹಲವಾರು ಕುಟುಂಬದಲ್ಲಿ ಕಾಣ್ತಾ ಇಲ್ಲ. ನಾವು ಇವತ್ತು 72 ವರ್ಷಗಳ ದಾಂಪತ್ಯ ಜೀವನ ನಿರ್ವಹಣೆ ಮಾಡಿದ್ದಾರೆ ನಮ್ಮ ತಾಯಿ ಮತ್ತು ನಮ್ಮ ತಂದೆ. ಅವರು ಆಸಿಡ್ನ ಪ್ರಕರಣ ಆದ್ಮೇಲೆ ಅವರ ಮುಖದಲ್ಲಿ ಯಾವೊಂದು ನೋವು ಅನುಭವಿಸಿದ್ರು, ಅವರ ಮುಖದಲ್ಲಿದ್ದಂಥ ಒಂದು ಅಂದ ಎಲ್ಲ ಹಾಳಾಗಿತ್ತು. ನಮ್ಮ ತಂದೆ ಒಂದು ದಿವಸವೂ ಸಹ ಅವರ ರೂಪದ ಬಗ್ಗೆ ಚೆಂದ ನೋಡಲಿಲ್ಲ. ಅವ್ರ ಹೃದಯದಲ್ಲಿದ್ದಂಥ ಏನು ಅದನ್ನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ. ನಾನು ಯಾವ ಮಟ್ಟಕ್ಕೆ ನಮ್ಮ ತಂದೆಯವರು ಅವರನ್ನು ಪ್ರೀತಿಸ್ತಾ ಇದ್ರು ಅಂದ್ರೆ, ಕೊನೆಯ ಹಂತದಲ್ಲಿ ಊಟ ಮಾಡ್ತಿರ್ಲಿಲ್ಲ ಅವರು. ಇವರು ವೀಲ್ ಚೇರ್ನಲ್ಲಿ ಬರಬೇಕು, ಬಂದು ಬೈದು 2 ತುತ್ತು ತಿನ್ನಿಸ್ಬೇಕು. ಇಲ್ಲಿ ನಮ್ಮ ಶೈಲು ಅವಳೇನಂತದ್ದು ಪ್ರೆಷರ್ ಹಾಕೋಳು. ಕೊನೆ 1.5 ವರ್ಷ ಅವರು ಊಟ ಮಾಡಿ ದಿನಕ್ಕೆ ಅದು ಎಷ್ಟು ಊಟ ಮಾಡಿದ್ರೆ ಗೊತ್ತಿಲ್ಲ, ಎಷ್ಟೇ ಉಪವಾಸ ಇದ್ರು. 1.5 ವರ್ಷಗಳ ಕಾಲ ಬೆಡ್ಡಲ್ಲಿದ್ರು. ನಮ್ಮ ತಂದೆಯವರು ದೇಲೆ ಹೋದ್ರು ಬರ್ತಿದ್ದಾಗೆ ಮೊದಲು ಅವ್ರ ರೂಮ್ಗೆ ಹೋಗ್ಬೇಕು, ಆ ರೀತಿಯ ಜೀವನ ಏನಿತ್ತು ಅವ್ರದ್ದು. ಈ ನಾಡಿನ ಜನತೆಗೆ ನಾನು ಈ ಒಂದು ನುಡಿನಮರದ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮುಖಾಂತರ ಹೇಳೋದು, ಕುಟುಂಬಗಳಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ನಿಮ್ಮ ತಂದೆ ತಾಯಿದ್ರು ನಿಮ್ಮ ಒಡ ಹುಟ್ಟಿದವ್ರ ಜೊತೆನಲ್ಲಿ, ಯಾಕೆಂದ್ರೆ ಕಳ್ಕೊಂಡ ಮೇಲೆ ನಾವು ಯೋಚನೆ ಮಾಡೋದು ಉಪಯೋಗ ಬರೋದಿಲ್ಲ. ಅಯ್ಯೋ ಕಳ್ಕೊಂಡ್ವಲ್ಲ ಅಂತೇಳಿ, ಬದುಕಿದ್ದಾಗ ಎಷ್ಟೇ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ರು ಒಂದು ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥದ್ದು ಇವತ್ತು ನಾವು ಕಾಣಬೇಕು. ಇವತ್ತಿದ್ರೆ ಇವತ್ತು ದಿನ ಬೆಳಗ್ಗೆ ಆ ಟಿವಿ ನ್ಯೂಸ್ನೇನಾದ್ರು ಹಾಕ್ಲಿಕ್ಕೆ ಹೋದ್ರೆ ನ್ಯೂಸ್ನ ನೋಡ್ಲಿಕ್ಕಾಗಲ್ಲ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ರೀತಿಯ ಘಟನೆಗಳು, ಕೆಟ್ಟ ಘಟನೆಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆದರೂ ಅದೇ ಮರುಕಳಿಸ್ತಾ ಇರತಕ್ಕಂಥದ್ದನ್ನ ಹಲವಾರು ಕುಟುಂಬದಲ್ಲಿ ಕಾಣ್ತೇವೆ. ಇವತ್ತು ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಏನು ನಿಂತಿದ್ದೇನೆ, ಈ ನಾಡಿನ ಜನತೆಗೆ ಈ ನುಡಿನಮನ ಕಾರ್ಯಕ್ರಮದ ಮುಖಾಂತರ ನಮ್ಮ ತಂದೆ ತಾಯಿ ಬದುಕು ಅಂತಕ್ಕಂಥ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ಸಮಾಜ ಎಲ್ಲ ಒಂದ್ ಕಡೆ ಕವಲ್ದಾರಿಗೆ ಹೋಗ್ತಾ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ಇಲ್ಲಪ್ಪ ನಾವು ದುಡುಕಿ ಒಂದು ನಿರ್ಧಾರ ಮಾಡಿದ್ರೆ ಯಾವ ಒಂದು ಪರಿಸ್ಥಿತಿಗಳು ಕುಟುಂಬಗಳಲ್ಲಿ ಆಗ್ತದೆ ಅಂತಕ್ಕಂಥ ಯೋಚನೆ ಮಾಡಿ ಬದುಕಿರೋವರೆಗೆ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಪ್ರತಿ ಕುಟುಂಬದಲ್ಲಿ ನೆಲೆಸಿದರೆ, ಬಹುಶಃ ನಾನು ಈ ಮಾತನ್ನೇನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ನಮ್ಮಿಂದ ಸ್ವರ್ಗದಲ್ಲಿದ್ದಾರೋ, ಈ ಭೂಮಿ ತಾಯಿ ಒಡಲಲ್ಲಿದ್ದಾರೋ, ಬಹುಶಃ ನೆಮ್ಮದಿಯಿಂದ ಇಲ್ಲಪ್ಪ ಪ್ರಪಂಚ ಚೆನ್ನಾಗಿ ಹೋಗ್ತಿದೆ ಅಂತೇಳಿ ನಮಗೆ ದೂರ ಇದ್ರು ಜನಗಳಿಗೆ ಅರಸ್ತಾರೆ ಅಂತಕ್ಕಂಥದ್ದು ಅವ್ರ ನಡವಳಿಕೆ ನಾನೇನು ಚಿಕ್ಕ ವಯಸ್ಸಿನಿಂದ ಜ್ಞಾನ ಬಂದಾಗಿಂದ ನೋಡಿದ್ದೇವೆ. ಆ ರೀತಿಯ ಒಂದು ಮನಸ್ಸಿನಲ್ಲಿ ಈ ಸಮಾಜ ಒಳ್ಳೆ ರೀತಿಯಲ್ಲಿ ಹೋದರೆ ಅವರು ನೆಮ್ಮದಿಯಿಂದ ಅಲ್ಲಿ ನಮ್ಮಿಂದ ಹಾರೈಸ್ತಾರೆ ಅಂತಕ್ಕಂಥದ್ದು ನಾನು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ
ಕ್ಷಮಿಸ್ಬಿಡಿ, ತಡವಾಗಿ ಬಂದೆ, 4:15 ಗಂಟೆಗೆ ಬರಬೇಕಾದ್ರೂ ಕಾರಣ ಇವತ್ತು ನನ್ನ ಆರೋಗ್ಯನ ನೋಡಲ್ಲ. ನಾನು ಬದುಕಿರೋವರಿಗೆ ನನ್ನ ತಾಯಿ ಏನು ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿದ್ದಂಥ ಅವರ ಬದುಕೇನಿದೆ, ಈ ನಾಡಿನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನನ್ನದೇ ಎಷ್ಟೇ ಸಣ್ಣ ದಂಡನೆ ಇದ್ದರೂ ಜನಗಳ ಕಷ್ಟ ಸುಖದಲ್ಲಿ ನಾನು ಇರ್ತಕ್ಕಂಥ ಕ್ಷಣದಲ್ಲಿ ಆ ಜನರ ಬದುಕಿಗೆ ನನ್ನ ತಾಯಿಯ ಏನು ನಮಗೆ ಜನ್ಮ ಕೊಟ್ಟಿದ್ದಾರೆ ಅವರಿಗೆ ಒಂದು ಶಾಂತಿ ದೊರಕಬೇಕು ಅಂತಕ್ಕಂಥದ್ದು ನನಗೇನು ಆಸೆ ಇಟ್ಕೊಂಡಿದ್ದೇನೆ. ಅವರ ಹೆಸರನ್ನ ಉಳಿಸ್ತಕ್ಕಂಥದ್ದಕ್ಕೆ ನಾನು ಕೊನೆ ಉಸಿರಿರೋವರೆಗೆ ಮತ್ತೆ ನಾನು ಭೂಮಿಗೆ ನನ್ನ ತಾಯಿ ಪಕ್ಕಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಆ ತಾಯಿಯ ಹೆಸರನ್ನ ಉಳಿಸ್ಲಿಕ್ಕೆ ನಾನೇನು ನಿರ್ಧಾರ ಮಾಡಿ ಹೊರಟಿದ್ದೇನೆ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಇವತ್ತೇನು ಬಂದು ಭಾಗವಹಿಸಿದ್ದೀರಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಚಿರುಣಿಯಾಗಿದ್ದೇನೆ. ಎಲ್ರಿಗೂ ನಾನು ನಮಸ್ಕಾರ. ತಮ್ಮ ಅದ್ಭುತವಾದಂಥ ಒಡಲಾಳದ ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.